ಇಂಡಿಯಾದ T20 ಮ್ಯಾಚ್ಗಳು ಶುರುವಾಗುತ್ತೆ ಅಂದ್ರೆ ಅಭಿಮಾನಿಗಳಿಗೆ ಅದೇನೋ ಖುಷಿ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಖದರನ್ನ ಎಂಜಾಯ್ ಮಾಡಬಹುದಲ್ಲ ಅನ್ನೋದು. ಆ ಮಟ್ಟಿಗೆ ಅಭಿಮಾನಿಗಳು ಅಭಿಷೇಕ್ ಆಟಕ್ಕೆ ಫಿದಾ ಆಗಿದ್ದಾರೆ. ಪ್ರಸ್ತುತ ನ್ಯೂಜಿಲೆಂಡ್ ವಿರುದ್ಧದ T20 ಸೀರೀಸ್ ನಲ್ಲೂ ಕೂಡ ಆಲ್ರೆಡಿ ಪವರ್ ಹಿಟ್ಟಿಂಗ್ ಸ್ಟಾರ್ಟ್ ಸಿಕ್ಕಿದೆ. 190ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸ್ತಾ ಇರುವಂತ ಅಭಿಷೇಕ್ ಶರ್ಮಾ ಭಾರತ T20 ತಂಡದ ಗೋಲ್ಡನ್ ಬ್ಯಾಟರ್ ಆಗಿದ್ದಾರೆ. ಒಂದೇ ವರ್ಷದಲ್ಲಿ ಕ್ರಿಕೆಟ್ ಜಗತ್ತಿನಲ್ಲೇ ಸದ್ದು ಮಾಡ್ತಾ ಇರುವಂತ ಅಭಿಷೇಕ್ ಹಾಗೆ ಅವರ ಗುರು ಯುವರಾಜ್ ಸಿಂಗ್ ಬಗೆಗಿನ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ಪರ T20 ನಲ್ಲಿ ಸ್ಫೋಟಕ ಓಪನರ್ ಆಗಿರುವಂತ ಅಭಿಷೇಕ್ ಶರ್ಮಾ ಕೆಲ ಪಂದ್ಯಗಳಲ್ಲಿ ಒನ್ ಮ್ಯಾನ್ ಶೋ ಥರ ಆರ್ಭಟಿಸಿ ಗೆಲ್ಲಿಸಿಕೊಟ್ಟಿದ್ದಾರೆ. T20 ವಿಶ್ವಕಪ್ ಹೊಸ್ತಿಲಿನಲ್ಲಿ ಅವರ ಅಗ್ರೆಸಿವ್ ಬ್ಯಾಟಿಂಗ್ ಭಾರತ ತಂಡಕ್ಕೆ ಆನೆ ಬಲ ಇದ್ದಂತೆ. ಪವರ್ ಪ್ಲೇನಲ್ಲೇ ಪವರ್ ಶೋ ತೋರಿಸ್ತಾ ಇರುವಂತ ಅಭಿಷೇಕ್ ಶರ್ಮಾ 2011ರ ವಿಶ್ವಕಪ್ ಹೀರೋ ಯುವರಾಜ್ ಸಿಂಗ್ ಅವರ ಗರಡಿಯಲ್ಲಿ ಪಳಗಿದಂತ ಹುಡುಗ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರುವಂತ ಅಭಿ 4ಗಳಿಗಿಂತ ಜಾಸ್ತಿ 6ಗಳಲ್ಲೇ ಡೀಲ್ ಮಾಡ್ತಿದ್ದಾರೆ. ಅದರಲ್ಲೂ ಅವರ ಸ್ಟ್ರೈಕ್ ರೇಟ್ ನ ಯಾರಿಂದಲೂ ಕೂಡ ಕ್ಯಾಚ್ ಮಾಡೋಕ್ಕೂ ಆಗ್ತಿಲ್ಲ, ಮ್ಯಾಚ್ ಮಾಡೋಕ್ಕೂ ಆಗ್ತಾ ಇಲ್ಲ. ಕೊಹ್ಲಿ, ಗೇಲ್, ರೋಹಿತ್ ರಿಂದಲೂ ಅದ್ಭುತ ಸ್ಟ್ರೈಕ್ ರೇಟ್. ಅಭಿಷೇಕ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ ಯಾವ ಮಟ್ಟಿಗಿದೆ ಅಂದ್ರೆ ಒಂದೊಂದು ಪಂದ್ಯ ಮುಗಿದ ಮೇಲೂ ಕೂಡ ಒಂದಷ್ಟು ರೆಕಾರ್ಡ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಕೇವಲ 22 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು. ಇದು ನ್ಯೂಜಿಲೆಂಡ್ ವಿರುದ್ಧ ಭಾರತೀಯ ಬ್ಯಾಟರ್ ಗಳಿಸಿದಂತ ಅತ್ಯಂತ ವೇಗದ ಅರ್ಧ ಶತಕದ ದಾಖಲೆಯಾಗಿದೆ. ಇದೇ ರೀತಿಯ ಸ್ಫೋಟಕ ಬ್ಯಾಟಿಂಗ್ ಮೂಲಕ ವಿಶ್ವ ದಾಖಲೆ ಕೂಡ ನಿರ್ಮಿಸಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ರಂತ ದಿಗ್ಗಜರಿಂದಲೂ ಕೂಡ ಆಗದಂತ ಸಾಧನೆ ಮಾಡಿದ್ದಾರೆ. ಅಂದ್ರೆ T20 ಕ್ರಿಕೆಟ್ ನಲ್ಲಿ T20 ಮಾದರಿಯಲ್ಲಿ ವೇಗವಾಗಿ 5,000 ರನ್ಗಳನ್ನ ಗಳಿಸಿದ ಬ್ಯಾಟ್ಸ್ಮನ್ ಎಂಬ ದಾಖಲೆ ಬರೆದಿದ್ದಾರೆ. ಕೇವಲ 2,898 ಎಸೆತಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಇದಕ್ಕೂ ಮೊದಲು ಈ ದಾಖಲೆ ಆಂಡ್ರೆ ರಸೆಲ್ ಅವರ ಹೆಸರಿನಲ್ಲಿತ್ತು. ಅವರು 2,942 ಬಾಲ್ಗಳನ್ನ ಫೇಸ್ ಮಾಡಿ 5,000 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ರು. ಪ್ರಸ್ತುತ 35 ಅಂತಾರಾಷ್ಟ್ರೀಯ ಪಂದ್ಯಗಳಿಂದ 1,200ಕ್ಕೂ ಹೆಚ್ಚು ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ವಿಶ್ವದ ನಂಬರ್ 1 T20 ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ. 25 ವರ್ಷ ವಯಸ್ಸಿನ ಅಭಿಷೇಕ್ ಶರ್ಮಾ 2026ರ ತಮ್ಮ ಮೊದಲ ಪಂದ್ಯದಲ್ಲಿ 8 ಸಿಕ್ಸರ್ಗಳನ್ನ ಸಿಡಿಸಿದ್ದಾರೆ. ಇನ್ನು ನ್ಯೂಜಿಲೆಂಡ್ ವಿರುದ್ಧದ T20 ಇನ್ನಿಂಗ್ಸ್ ಒಂದರಲ್ಲಿ ಈ ಸಾಧನೆ ಮಾಡಿದಂತ ಮೊದಲ ಏಷ್ಯಾದ ಆಟಗಾರ ಎಂಬ ದಾಖಲೆ ಕೂಡ ಬರೆದಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ T20 ಮಾದರಿಯಲ್ಲಿ 190+ ಸ್ಟ್ರೈಕ್ ರೇಟ್ ಅನ್ನ ಕಾಯ್ದುಕೊಳ್ತಿರೋದು ಅವರ ಅತಿ ದೊಡ್ಡ ಸಾಧನೆಯಾಗಿದೆ. ಹಾಗೆ 25 ಅಥವಾ ಅದಕ್ಕಿಂತ ಕಡಿಮೆ ಬಾಲ್ಗಳಲ್ಲಿ ಹೆಚ್ಚು ಸಲ ಅರ್ಧ ಶತಕ ಸಿಡಿಸಿರುವ ಆಟಗಾರನಾಗಿ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈಗ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. 8 ಸಲ 25 ಅಥವಾ ಅದಕ್ಕಿಂತ ಕಡಿಮೆ ಎಸೆತಗಳನ್ನ ಫೇಸ್ ಮಾಡಿ 8 ಸಲ ಅರ್ಧ ಶತಕ ಬಾರಿಸಿದ್ದಾರೆ. ಸೊ ಇದು ಸಹ ವಿಶ್ವ ದಾಖಲೆಯಾಗಿದೆ. ಹೀಗೆ ಪಂದ್ಯದಿಂದ ಪಂದ್ಯಕ್ಕೆ ಬೆಟರ್ ಆಗ್ತಾನೆ ಹೋಗ್ತಿರುವಂತ ಅಭಿಷೇಕ್ ಶರ್ಮಾ ಅವರ ಈ ಸಕ್ಸಸ್ ಸೀಕ್ರೆಟ್ ಹಾಗೆ ಪವರ್ ಹಿಟ್ಟಿಂಗ್ ನ ಸೀಕ್ರೆಟ್ ಯುವರಾಜ್ ಸಿಂಗ್. ಯುವಿ ಶಿಷ್ಯ ಅಭಿಷೇಕ್ ಈಗ T20 ಸ್ಪೆಷಲಿಸ್ಟ್ ಬ್ಯಾಟರ್. ಮಾಡರ್ನ್ ಕ್ರಿಕೆಟ್ ನಲ್ಲಿ ಬ್ಯಾಟರ್ ಗಳಿಗೆ ಹೆಚ್ಚು ರಾಜ ಮರ್ಯಾದೆ ಸಿಗುತ್ತೆ. ಅದರಲ್ಲೂ ಪವರ್ ಹಿಟ್ಟರ್ಗಳು ಅಂದ್ರೆ ಫ್ಯಾನ್ ಬೇಸ್ ಕೂಡ ಜಾಸ್ತಿ ಆಗುತ್ತೆ. ಅಭಿಷೇಕ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಮೂಲಕವೇ ಸದ್ದು ಮಾಡ್ತಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಅವರ ಬ್ಯಾಟಿಂಗ್ ಅನ್ನ ನೋಡೋಕೆ ಕಾಯ್ತಾ ಇರ್ತಾರೆ. IPL ನಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡೋ ಮೂಲಕ ಎಲ್ಲರ ಗಮನ ಸೆಳೆದು 2024ರ ಜುಲೈನಲ್ಲಿ ಭಾರತ ತಂಡಕ್ಕೆ ಪದಾರ್ಪಣೆ ಮಾಡಿದ್ರು. ತಾವಾಡಿದಂತ 2ನೇ ಪಂದ್ಯದಲ್ಲೇ ಸೆಂಚುರಿ ಸಿಡಿಸಿದ್ರು. ಅದು ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ಗಳನ್ನ ಸಿಡಿಸೋ ಮೂಲಕ ಶತಕ ಪೂರ್ಣಗೊಳಿಸಿದ ವಿಶ್ವದ ಮೊದಲ ಬ್ಯಾಟರ್ ಎನಿಸಿಕೊಂಡ್ರು. ಅಷ್ಟಕ್ಕೂ ಅಭಿಷೇಕ್ ಭಾರತದ ಮಾಜಿ ಆಟಗಾರ ಯುವರಾಜ್ ಸಿಂಗ್ ಅವರ ಗರಡಿಯಲ್ಲಿ ಪಳಗಿದವರು. ಕೋವಿಡ್ ಟೈಮಲ್ಲಿ ಯುವರಾಜ್ ಸಿಂಗ್ರ ಮನೆಯಲ್ಲೇ ತರಬೇತಿ ಪಡೆದಿದ್ರು. ಶುಭ್ಮನ್ ಗಿಲ್, ಪ್ರಭ್ ಸಿಮ್ರಾನ್ ಸಿಂಗ್, ಅನ್ಮೋಲ್ ಪ್ರೀತ್ ಕೂಡ ಇವರ ಜೊತೆಗೆ ತರಬೇತಿ ಪಡೆದಿದ್ರು. ಈ ಕ್ಯಾಂಪ್ಗಳೇ ಈಗ ಅಭಿಷೇಕ್ ಶರ್ಮಾ ಅವರ ಪ್ರತಿಭೆಯನ್ನ ಹೊರತರೋಕೆ ಸಾಧ್ಯವಾಯಿತು. ಅಭಿಷೇಕ್ ಕೂಡ ತಮ್ಮ ಆಟದ ಹಿಂದೆ ಇರೋದು ಯುವಿ ಅಂತ ಸಾಕಷ್ಟು ಸಲ ಹೇಳ್ಕೊಂಡಿದ್ದಾರೆ ಕೂಡ. ಈಗ ಯುವಿ ಹೆಸರಿನಲ್ಲಿದ್ದ ಸಾಕಷ್ಟು ರೆಕಾರ್ಡ್ಸ್ ಕೂಡ ಅಭಿಷೇಕ್ ಶರ್ಮಾ ಅವರೇ ಬ್ರೇಕ್ ಮಾಡ್ತಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧ T20 ಸರಣಿ ಗೆಲ್ಲೋಕೆ ಹಾಗೆ ಭಾರತ T20 ವಿಶ್ವಕಪ್ನ ಚಾಂಪಿಯನ್ಶಿಪ್ ಅನ್ನ ತನ್ನಲ್ಲೇ ಉಳಿಸಿಕೊಳ್ಳುವಲ್ಲಿ ಅಭಿಷೇಕ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೂ ಕೂಡ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಇಷ್ಟ ಅಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.